ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಆಸೆ ಇರುತ್ತೆ. ತಾನು ಕೂಡ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಬೇಕು, ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ಫ್ಯಾಮಿಲಿ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು, ಜಗತ್ತಿನ ಸುಂದರ ಸ್ಥಳಗಳಿಗೆ ಹೋಗಬೇಕು. ಈ ರೀತಿ ಅನೇಕ ಆಸೆಗಳಿರುತ್ತೆ. ಆದರೆ ನಾವು ಶ್ರೀಮಂತಿಕೆಯ ಮೂಲವನ್ನು ನಾವು ಹುಡುಕೊಂಡು ಹೋದಾಗ ಈ ಶ್ರೀಮಂತಿಕೆ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಹೊಂದಿರುತ್ತೆ. ಉದಾಹರಣೆಗೆ ಬಿಲ್ಗೇಟ್ಸ್ ಅವ್ರಿಗೆ ಅವರ ಬಿಸ್ನೆಸ್ಸಿಂದಾಗಿ ಶ್ರೀಮಂತಿಕೆ ಬಂತು. ವಾರೆನ್ ಬಫೆಟ್ ಅವರಿಗೆ ಅವರ ಹೂಡಿಕೆಯಿಂದಾಗಿ ಶ್ರೀಮಂತಿಕೆ ಬಂತು. ಅದಾನಿ ಅಂಬಾನಿ ಅವರಿಗೆ ಅವರ ವ್ಯವಹಾರದಿಂದಾಗಿ ಶ್ರೀಮಂತಿಕೆ ಬಂತು. ಸಚಿನ್ ತೆಂಡೂಲ್ಕರ್ ಅವರಿಗೆ ಅವರ ಅದ್ಭುತ ಬ್ಯಾಟಿಂಗ್ ಕೈಚಳಕದಿಂದಾಗಿ ಶ್ರೀಮಂತಿಕೆ ಬಂತು. ರಾಜಮೌಳಿ ಅವರಿಗೆ ಅವರ ಅದ್ಭುತ ಕಲ್ಪನೆಗಳಿಂದಾಗಿ ಶ್ರೀಮಂತಿಕೆ ಬಂತು. ಹೀಗೆ ಶ್ರೀಮಂತಿಕೆ ಅನ್ನೋದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಒಲಿದಿರುತ್ತೆ. ಆದರೆ ನಾವೆಲ್ಲ ಜನಸಾಮಾನ್ಯರು. ನಮಗೆ ಬಿಲ್ಗೇಟ್ಸ್ ಥರ ಬಿಸ್ನೆಸ್ ಮಾಡೋದಕ್ಕಾಗಲ್ಲ, ಸಚಿನ್ ತರ ಬ್ಯಾಟ್ ಬೀಸೋದಕ್ಕಾಗಲ್ಲ. ಹಾಗಾದ್ರೆ ಜನಸಾಮಾನ್ಯರು ಯಾವ ರೀತಿ ಶ್ರೀಮಂತರಾಗ್ಬೋದು? ಜನಸಾಮಾನ್ಯರು ಇನ್ವೆಸ್ಟ್ಮೆಂಟ್ ಮೂಲಕ ಶ್ರೀಮಂತರಾಗ್ಬೋದು. ಇನ್ವೆಸ್ಟ್ಮೆಂಟ್ಗಳಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಆರಾಮಾಗಿ ಹೆಚ್ಚು ವೆಲ್ತ್ ಕ್ರಿಯೇಷನ್ ಮಾಡಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ನಾವು ಯಾವ ರೀತಿ ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ, ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಣ್ಣದೊಂದು ರಿಕ್ವೆಸ್ಟ್. ಯಾರೆಲ್ಲ ಇನ್ನೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್, ನೀವು ಮಾಡುವಂಥ ಒಂದು ಲೈಕ್, ನೀವು ಮಾಡುವಂಥ ಒಂದು ಕಮೆಂಟ್ ನಮಗೆ ಹೆಚ್ಚು ವಿಡಿಯೋ ಮಾಡೋದಕ್ಕೆ, ನಿಮ್ಮನ್ನು ಹೆಚ್ಚು ಎಜುಕೇಟ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ವಿತೌಟ್ ಮಿಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ಕಳೆದ 8 ವರ್ಷಗಳಿಂದ 500ಕ್ಕೂ ಹೆಚ್ಚು ಜನಗಳಿಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೊಟ್ಟಿದ್ದೀನಿ. ಅವರ ಗೋಲ್ಗಳನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಟ್ಟಿದ್ದೀನಿ. ನಮ್ಮ ಅನೇಕ ಜನ ಇನ್ವೆಸ್ಟರ್ಸು ಲಾಸ್ಟ್ ಒಂದು 4-5 ವರ್ಷಗಳಲ್ಲಿಯೇ 30 ಲಕ್ಷ, 40 ಲಕ್ಷ, 50 ಲಕ್ಷ, 60 ಲಕ್ಷ ಪೋರ್ಟ್ಫೋಲಿಯೋನ 4-5 ವರ್ಷದಲ್ಲೇ ಬಿಲ್ಡ್ ಮಾಡಿದ್ದಾರೆ. ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಇದೇ ರೀತಿಯಾಗಿಯೇ ಇನ್ನೊಂದು 3-4 ವರ್ಷದಲ್ಲಿ ನಿಮಗೂ ಕೂಡ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕಂತ ಆಸೆ ಇದ್ದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನಂತ ಹೇಳಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನನ್ನ ಹತ್ರ ಸ್ವಲ್ಪ ದುಡ್ಡಿರುತ್ತೆ, ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರುತ್ತೆ, ನಿಮ್ಮ ಫ್ರೆಂಡ್ಸ್ ಹತ್ರ ಸ್ವಲ್ಪ ದುಡ್ಡಿರುತ್ತೆ. ಆ ಎಲ್ಲ ದುಡ್ಡನ್ನು ಕೂಡಿಸ್ಬಿಟ್ಟು ಒಂದು ಕಡೆ ಅದನ್ನು ಪೂಲ್ ಮಾಡಿ ಕೂಡಿಸಿಟ್ಟು ಆ ಹಣವನ್ನು ನೋಡ್ಕೊಳ್ಳೋಕ್ಕೆ ಒಬ್ಬ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ನ ಹೈರ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ 15-20 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಪರವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಹಣವನ್ನು ಬೆಳೆಸುವಂಥ ಕೆಲಸ ಮಾಡ್ತಾರೆ. ಸೊ ಹಣ ಏನು ಬೆಳೆದಿರುತ್ತಲ್ಲ, ಬೆಳೆದಿರುವಂಥ ಹಣವನ್ನು ವಾಪಸ್ ಇನ್ವೆಸ್ಟರ್ಸ್ಗೆ ಪ್ರೋ ರೇಟಾ ಬೇಸಿಸ್ ಮೇಲೆ ಪಾಸ್ ಬ್ಯಾಕ್ ಮಾಡುವಂಥ ಒಂದು ಸಿಂಪಲ್ ಆದಂಥ ಪ್ರೋಸೆಸ್ಗೆ ವಿ ಕಾಲ್ ಇಟ್ ಎಸ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಇದನ್ನ ಒಂದು ಫ್ಲೋ ಚಾರ್ಟ್ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ಇನ್ವೆಸ್ಟರ್ಸ್ ಇರ್ತಾರೆ. ಸೊ ಇನ್ವೆಸ್ಟರ್ಸ್ ಎಲ್ಲ ಹಣವನ್ನು ಒಂದು ಕಡೆ ಕೂಡಿಸ್ತಾರೆ. ಕೂಡಿಸಿಟ್ಟಿರುವಂಥ ಹಣವನ್ನು ನೋಡ್ಕೊಳ್ಳೋಕೆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ನ ಹೈರ್ ಮಾಡ್ತಾರೆ. ಈ ಫಂಡ್ ಮ್ಯಾನೇಜರ್ ಏನು ಮಾಡ್ತಾರೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ರಿಟರ್ನ್ ಜನರೇಟ್ ಮಾಡ್ತಾರೆ. ಸೊ ಬಂದಿರುವಂಥ ರಿಟರ್ನ್ ಅನ್ನ ವಾಪಸ್ ಇನ್ವೆಸ್ಟರ್ಸ್ಗೆ ಪಾಸ್ ಬ್ಯಾಕ್ ಮಾಡುವಂತ ಒಂದು ಸಿಂಪಲ್ ಆದಂತ ಪ್ರೋಸೆಸ್ ಮ್ಯೂಚುವಲ್ ಫಂಡ್. ಸ್ನೇಹಿತರೆ, ನಾವು ಯಾಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ 5,000ಕ್ಕಿಂತಲೂ ಹೆಚ್ಚು ಶೇರ್ಸ್ಗಳಿರ್ತವೆ. ಈ 5,000 ಶೇರ್ಸ್ಗಳಲ್ಲಿ ಎಲ್ಲ ಸ್ಟಾಕ್ಸ್ನು ಬೆಳೆಯೋದಿಲ್ಲ. ಕೇವಲ ಒಂದು 200-300 ಸ್ಟಾಕ್ಸ್ ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ಗ್ರೋ ಆಗ್ತವೆ, ಬೆಳೀತವೆ, ವೆಲ್ತ್ ಕ್ರಿಯೇಟ್ ಮಾಡ್ತವೆ. ಈ 300-400 ಸ್ಟಾಕ್ಸ್ಗಳನ್ನ ಐಡೆಂಟಿಫೈ ಮಾಡೋದಿದೆಯಲ್ಲ, ಇಟ್ ಈಸ್ ನಾಟ್ ಈಸಿ. ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ. ಸೊ ನೀವು ಸ್ಟಾಕ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಬಹಳ ಡೆಪ್ತ್ ಆಗಿ ರಿಸರ್ಚ್ ಮಾಡಬೇಕಾಗತ್ತೆ, ಅನಾಲಿಸಿಸ್ ಮಾಡಬೇಕಾಗತ್ತೆ, ಅದಕ್ಕೆ ಸ್ಕಿಲ್ ಬೇಕಾಗತ್ತೆ, ನಾಲೆಜ್ ಬೇಕಾಗತ್ತೆ. ಇದು ಯಾವುದು ನಿಮ್ಗೆ ಇರೋದಿಲ್ಲ. ಯಾಕಂತಂದ್ರೆ ನೀವು ನಿಮ್ಮ ವರ್ಕಲ್ಲಿ ಬ್ಯುಸಿ ಇರ್ತೀರಾ, ನಿಮ್ಮದೇ ಆದಂಥ ಒಂದು ಲೈಫ್ ಶೆಡ್ಯೂಲ್ ನಿಮ್ಗಿರುತ್ತೆ. ಸೊ ಇದನ್ನೆಲ್ಲವೂ ನಿಮಗೆ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇದನ್ನು ನೋಡ್ಕೊಳ್ಳೋದಕ್ಕೆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವ್ರಿಗೆ ಪ್ರತಿದಿನ ಸ್ಟಾಕ್ ಮಾರ್ಕೆಟ್ ಅನ್ನ ಮಾನಿಟರ್ ಮಾಡೋದು, ಯಾವ ಸೆಕ್ಟರ್ ಬೆಳೀತಾ ಇದೆ, ಯಾವ ಇಂಡಸ್ಟ್ರಿ ಗ್ರೋತ್ ಆಗ್ತಿದೆ, ಯಾವ ಸ್ಟಾಕ್ ಫ್ಯೂಚರ್ಲಿ ಗ್ರೋತ್ ಆಗುತ್ತೆ, ಇದೆಲ್ಲವನ್ನ ಐಡೆಂಟಿಫೈ ಮಾಡುವಂತ ಕೆಲಸ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ.
ನಮ್ಮ ಪರವಾಗಿ ಅವರು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಹಣವನ್ನು ಬೆಳೆಸುವಂತ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ವರ್ಕಲ್ಲಿ ಬಿಸಿ ಇರೋದ್ರಿಂದ ನೀವು ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾನೇ ಒಳ್ಳೆಯದು. ಇದನ್ನ ಇನ್ನೊಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಮ ಮತ್ತು ರಾವಣನ ನಡುವೆ ಘನಘೋರವಾದಂತ ಯುದ್ಧ ನಡೆದಿರುತ್ತೆ. ಯುದ್ಧ ನಡೆದಾಗ ರಾವಣನ ಕಡೆ ಸೈನ್ಯದಿಂದ ಲಕ್ಷ್ಮಣನಿಗೆ ಒಂದು ಬಾಣ ತಾಗುತ್ತೆ. ಬಾಣ ತಾಗ್ದಾಗ ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ಆಗ ವೈದ್ಯರನ್ನ ಸಂಪರ್ಕ ಮಾಡಿದಾಗ ವೈದ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಲಕ್ಷ್ಮಣನ್ಗೆ ಏನೂ ಆಗಿಲ್ಲ, ಜಸ್ಟ್ ಮೂರ್ಛೆ ಹೋಗಿದ್ದಾರೆ, ಇವರಿಗೆ ಸಂಜೀವಿನಿಯನ್ನ ತಂದು ಔಷಧವನ್ನ ಕೊಟ್ಟಾಗ ಇವ್ರು ಆರಾಮಾಗ್ತಾರೆ, ಎಚ್ಚರಗೊಳ್ತಾರೆ ಅಂತ ಹೇಳಿ ಸೊ ವೈದ್ಯ ಹೇಳ್ತಾರೆ. ಆಗ ಸಂಜೀವಿನಿಯನ್ನ ತರಿಸೋದಕ್ಕೆ ರಾಮ ಹನುಮಂತನನ್ನ ಕಳಿಸ್ತಾನೆ. ಹನುಮಂತ ಬೆಟ್ಟಕ್ಕೆ ಹೋದಾಗ ಅವನಿಗೆ ಯಾವುದು ಸಂಜೀವಿನಿ ಇದರಲ್ಲಿ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹನುಮಂತ ಏನ್ ಮಾಡ್ತಾನೆ, ಇಡೀ ಬೆಟ್ಟವನ್ನೇ ಹೊತ್ಕೊಂಡ್ ಬಂದ್ಬಿಡ್ತಾನೆ. ಅದಾದ್ಮೇಲೆ ವೈದ್ಯರು ಆ ಇಡೀ ಬೆಟ್ಟದಲ್ಲಿ ಕೇವಲ ಒಂದು 4-5 ಅಷ್ಟೇ ಸಂಜೀವಿನಿ ಗಿಡಗಳಿರ್ತವೆ, ಅವನ್ನ ಕಿತ್ಕೊಂಡ್ಬಿಟ್ಟು ಸೊ ಲಕ್ಷ್ಮಣನಿಗೆ ಔಷಧವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ಸಾಗರ. ಆ ಸಾಗರದೊಳಗಡೆ ಕೇವಲ ಬೆಳವಣಿಗೆಯಷ್ಟೇ ಸ್ಟಾಕ್ಸ್ಗಳು ಗ್ರೋತ್ ಆಗ್ತವೆ, ಬೆಳಿತವೆ, ವೆಲ್ತ್ ಕ್ರಿಯೇಟ್ ಮಾಡ್ತವೆ. ಅವುಗಳನ್ನು ಐಡೆಂಟಿಫೈ ಮಾಡೋದು ನಮಗ್ ಕಷ್ಟ ಆಗತ್ತೆ. ಅದ್ರ ಬದಲಾಗಿ ನಾವು ಫಂಡ್ ಮ್ಯಾನೇಜರ್ ಕೊಟ್ಟಾಗ ಅವರು ಈಸಿಯಾಗಿ ಐಡೆಂಟಿಫೈ ಮಾಡಿ ನಮ್ಮ ಹಣವನ್ನು ಬೆಳೆಸುವಂತ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ವಿ ನೀಡ್ ಟು ಇನ್ವೆಸ್ಟ್ ಇನ್ ಟು ದ ಮ್ಯೂಚುವಲ್ ಫಂಡ್. ಇನ್ನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ, ಮೊದಲನೇ ಬೆನಿಫಿಟ್ ಬಂದ್ಬಿಟ್ಟು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ಈ ಮ್ಯೂಚುವಲ್ ಫಂಡ್ ಅನ್ನು ನೋಡ್ಕೊಳ್ಳೋದಕ್ಕೆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವ್ರಿಗೆ 15-20 ವರ್ಷ ಮಾರ್ಕೆಟ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ನಮ್ಮ ಪರವಾಗಿ ಸ್ಟಾಕ್ಸ್ ಗಳನ್ನ ಬೈ ಸೆಲ್ ಮಾಡಿ ನಮ್ಗೊಂದು ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡುವಂತ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಒಂದೊಂದು ಸೆಕ್ಟರ್ ನ ನೋಡ್ಕೊಳ್ಳೋಕೆ ಸಪರೇಟ್ ಸೊ ಎಕ್ಸ್ಪರ್ಟ್ ಅನ್ನ ಇಟ್ಟಿರ್ತಾರೆ. ಉದಾಹರಣೆಗೆ IT ಸೆಕ್ಟರ್ ನ ನೋಡ್ಕೊಳ್ಳೋಕೆ ಒಬ್ಬ ಎಕ್ಸ್ಪರ್ಟ್ ಇರ್ತಾರೆ, ಬ್ಯಾಂಕಿಂಗ್ ಅನ್ನ ನೋಡ್ಕೊಳ್ಳೋಕೆ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ, ಫಾರ್ಮಾನ ನೋಡ್ಕೊಳ್ಳೋಕೆ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ. ಈ ರೀತಿ ಪ್ರತಿಯೊಂದು ಸೆಕ್ಟರ್ಗೂ ಪ್ರತಿಯೊಂದು ಇಂಡಸ್ಟ್ರಿಗೂ ಬೇರೆ ಬೇರೆ ಎಕ್ಸ್ಪರ್ಟ್ ಇರ್ತಾರೆ, ಬೇರೆ ಬೇರೆ ಅನಾಲಿಸ್ಟ್ ಇರ್ತಾರೆ. ಅವರು ನಮ್ಮ ಪರವಾಗಿ ಸ್ಟಾಕ್ಸ್ ಗಳನ್ನ ಬೈ ಸೆಲ್ ಮಾಡಿ ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾರೆ. ಅದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ನಮಗೆ ಬೆನಿಫಿಟ್ ಆಗುತ್ತೆ. ಸೆಕೆಂಡ್ ಬೆನಿಫಿಟ್ ಬಂದ್ಬಿಟ್ಟು ಡೈವರ್ಸಿಫಿಕೇಶನ್. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಿಮ್ಮ ಅಮೌಂಟ್ ಎಲ್ಲ ಸೆಕ್ಟರ್ಗಳಲ್ಲಿ, ಎಲ್ಲ ಇಂಡಸ್ಟ್ರಿಗಳಲ್ಲಿ ಡೈವರ್ಸಿಫೈ ಆಗಿರುತ್ತೆ. ಉದಾಹರಣೆಗೆ IT, ಫಾರ್ಮಾ, ಬ್ಯಾಂಕಿಂಗ್, FMCG, ರಿಟೇಲ್, ಈ ರೀತಿ ಎಲ್ಲಾ ಸೆಕ್ಟರ್ಗಳಲ್ಲೂ ಕೂಡ ನಿಮ್ಮ ಅಮೌಂಟ್ ಡೈವರ್ಸಿಫಿಕೇಶನ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್. ಈ ಒಂದು ಬೆನಿಫಿಟ್ ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸಿಗುತ್ತೆ. ನೀವು ಇಂಡಿವಿಜುವಲ್ ಆಗಿ 1000 ರೂಪಾಯಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ, ಯಾವ್ದಾದ್ರು ಒಂದು ಸ್ಟಾಕ್ ತಗೊಂಡ್ರು ಕೂಡ ನಿಮ್ಮ 1000 ರೂಪಾಯಿ ಕಂಪ್ಲೀಟ್ ಆಗಿರುತ್ತೆ. ನಿಮ್ಗೆ ಅಂತ ಡೈವರ್ಸಿಫಿಕೇಶನ್ ಸೊ ನೀವು ಮಾಡಿದಾಗ ಸಿಗಲ್ಲ, ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಸಿಗುತ್ತೆ ನಿಮಗೆ. ಅಂದ್ರೆ ರುಪಿ ಕಾಸ್ಟ್ ಆವರೇಜಿಂಗ್, ಸೊ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಮಾರ್ಕೆಟ್ ವಾಲಟಿಲಿಟಿ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಇತ್ತು ಅಂತಂದ್ರೆ ನಿಮ್ಗೆ ಕಡಿಮೆ ಯೂನಿಟ್ ಸಿಗುತ್ತೆ. ಅದೇ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಂತಂದ್ರೆ ನಿಮ್ಗೆ ಯೂನಿಟ್ ಅಲಾಟ್ಮೆಂಟ್ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಸೊ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಶೇರ್ ಪ್ರೈಸ್ ಗಳೆಲ್ಲ ಕಮ್ಮಿ ಆಗಿರ್ತವೆ. ಸೊ ನಿಮ್ಗೆ ಚೆನ್ನಾಗಿ ಅವರೇಜಿಂಗ್ ಆಗ್ಬಿಟ್ಟು ಯೂನಿಟ್ ಅಲಾಟ್ಮೆಂಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬೆನಿಫಿಟ್ ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಜರ್ನಿ ವಿತ್ ಆಸ್ ಮಿನಿಮಮ್ ಆಸ್ 100 rupees ಇಂದನೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಸುಮಾರು ಜನ ಏನ್ ಅನ್ಕೊಂಡಿರ್ತಾರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ತುಂಬಾ ದುಡ್ಡು ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಪ್ರತಿ ತಿಂಗಳು ನೀವು 100 rupees ಇಂದನೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಅದ್ರ ಜೊತೆಗೆ ಈ ಎಂಟೈರ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ತುಂಬಾ ವೆಲ್ ರೆಗ್ಯುಲೇಟೆಡ್ ಆಗಿರುತ್ತೆ. ಇದನ್ನ ನೋಡ್ಕೊಳ್ಳೋದಕ್ಕೆ ಸೆಬಿ ಇರುತ್ತೆ, ಆಂಪಿ ಇರುತ್ತೆ. ಪ್ರತಿಯೊಂದನ್ನು ಕೂಡ ಬಹಳ ಪಾರದರ್ಶಕವಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಎಷ್ಟು ಯೂನಿಟ್ ಅಲಾಟ್ಮೆಂಟ್ ಆಗಿದೆ, ಮಾರ್ಕೆಟ್ ವ್ಯಾಲ್ಯೂ ಏನಿದೆ, ಈ ರೀತಿ ಪ್ರತಿಯೊಂದು ಅಪ್ಡೇಟ್ನು ಕೂಡ ನಿಮಗೆ ರೆಗ್ಯುಲರ್ ಆಗಿ ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಂತಂದ್ರೆ ಲಿಕ್ವಿಡಿಟಿ. ನೀವು ಒಂದ್ಸಲ ಮ್ಯೂಚುವಲ್ ಫಂಡ್ ಅಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಾಳೆ ಅಥವಾ ನಾಡ್ದು ಏನಾದರೂ ನಿಮ್ಗೆ ದುಡ್ಡು ಬೇಕು ಎಮರ್ಜೆನ್ಸಿ ಆಗಿ ಅಂತಂದ್ರೆ ಒಂದು ಬಟನ್ ಒತ್ತಿದ್ರೆ ಸಾಕು, ನಿಮಗೆ ಎಲ್ಲವೂ ನಿಮ್ಮ ಯೂನಿಟ್ಗಳು ಸೆಲ್ ಆಗಿ 2-3 ದಿನದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದು ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ದೊಡ್ಡ ಬೆನಿಫಿಟ್. ನೀವು ಬೇರೆ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಲ್ಲಿ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಸೊ ನಿಮ್ಗೆ ಈಸಿಯಾಗಿ ಲಿಕ್ವಿಡೇಟ್ ಮಾಡ್ಕೊಳಕ್ ಆಗಲ್ಲ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ ಮ್ಯೂಚುವಲ್ ಫಂಡ್ಸ್ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ. ಸೊ ಮ್ಯೂಚುವಲ್ ಫಂಡ್
ಮೊದಲೇ ಬಂದ್ಬಿಟ್ಟು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ಈಕ್ವಿಟಿ ಮ್ಯೂಚುವಲ್ ಫಂಡ್. ಸೊ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತ ಪೂರ್ತಿ ಅಮೌಂಟ್ ಬಂದ್ಬಿಟ್ಟು ಈಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಉದಾಹರಣೆಗೆ ರಿಲಯನ್ಸ್ ಕಂಪ್ನಿ, HDFC ಬ್ಯಾಂಕ್, ಟೈಟಾನ್, ಸೊ ICICI ಬ್ಯಾಂಕ್, ಈ ರೀತಿ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತ ಪೂರ್ತಿ ಅಮೌಂಟ್ ಬಂದ್ಬಿಟ್ಟು ಈಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ ತರದ ಮ್ಯೂಚುವಲ್ ಫಂಡ್ಗೆ ವಿ ಕಾಲ್ ಇಟ್ ಆಸ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ನೀವೇನಾದ್ರೂ ಲಾಂಗರ್ ಹೊರಿಝೋನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಒಂದು 10 ವರ್ಷ 15 ವರ್ಷಕ್ಕೆ ಲಾಂಗ್ ಟರ್ಮ್ ಗೋಲ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಎರಡನೇದು ಬಂದ್ಬಿಟ್ಟು ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಅಥವಾ ಹೈಬ್ರಿಡ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ಬ್ಯಾಲೆನ್ಸ್ ಆರ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ಈಗ ಸುಮಾರು ಜನ ನಮಗೆ ಈಕ್ವಿಟಿ ಮಾರ್ಕೆಟ್ ತುಂಬಾ ರಿಸ್ಕಿ ಮಾರ್ಕೆಟ್, ಒಂದ್ಸಲ ಮೇಲೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ಕೆಲವೊಂದ್ಸಲ ನಮ್ಮ ಪೋರ್ಟ್ಫೋಲಿಯೋ 3%, 5% ನೆಗೆಟಿವ್ ಹೋಗುತ್ತೆ, ಅದನ್ನ ತಡ್ಕೊಳ್ಳೋದು ನಮ್ಗೆ ಆಗಲ್ಲ. ಆದ್ರೂ ಕೂಡ ನಮ್ಗೆ ಈಕ್ವಿಟಿ ಮಾರ್ಕೆಟ್ ನಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಬೇಕು, ವಾಲಟಿಲಿಟಿನೂ ಕಮ್ಮಿ ಬೇಕು, ರಿಟರ್ನು ಚೆನ್ನಾಗಬೇಕು ಅಂತಂದ್ರೆ ನೀವು ಈದರ್ ಬ್ಯಾಲೆನ್ಸ್ ಫಂಡ್ ಅಥವಾ ಹೈಬ್ರಿಡ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನೀವು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಅದರಲ್ಲಿ ಒಂದು 70 ರೂಪಾಯಿ ಈಕ್ವಿಟಿ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಇನ್ನೊಂದು 30 ರೂಪಾಯಿ ಏನ್ ಮಾಡ್ತಾರೆ ಅಂತಂದ್ರೆ ಬಾಂಡ್ಗಳಲ್ಲಿ, ಡಿಬೆಂಚರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೊಂದು ಒಳ್ಳೆ ರಿಟರ್ನ್ ಜನರೇಟ್ ಮಾಡ್ತಾರೆ. ಮೂರನೇ ಕ್ಯಾಟಗರಿ ಬಂದ್ಬಿಟ್ಟು ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ. ಈ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತಂದ್ರೆ ನಿಮ್ಮ ಹತ್ರ ಈಗ 1 ಲಕ್ಷ ರೂಪಾಯಿ ಇರುತ್ತೆ. ಈ 1 ಲಕ್ಷ ರೂಪಾಯಿ ಇನ್ನೊಂದು 3 ತಿಂಗಳು ಅಥವಾ 4 ತಿಂಗಳಾದ್ಮೇಲೆ ನಿಮ್ಗೆ ಯಾವುದೋ ಒಂದು ಕೆಲಸಕ್ಕೆ ಬೇಕಾಗಿರುತ್ತೆ. ಈ ಒಂದು 3 ತಿಂಗಳ ಗ್ಯಾಪ್ ಅಲ್ಲಿ ನೀವೆಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ, ಯಾಕಂತಂದ್ರೆ 3 ತಿಂಗಳಾದ್ಮೇಲೆ ನಿಮ್ಗೆ ದುಡ್ಡು ಬೇಕು. ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ದುಡ್ಡು ಲಾಕ್ ಆಗ್ಬಿಡುತ್ತೆ. ಸೊ ಈ ತರ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆನ್ಯುವಲಿ ನಿಮ್ಗೆ ಒಂದು 6 to 7% ರಿಟರ್ನ್ ಅನ್ನ ಜನರೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ನೀವು ಎನಿ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎನಿ ಟೈಮ್ ವಿಡ್ರಾಲ್ ಮಾಡ್ಬೋದು, ಯಾವುದೇ ರೀತಿ ಲಾಕಿಂಗ್ ಪೀರಿಯಡ್ ಇರಲ್ಲ. ನೀವು ಎಷ್ಟು ದಿನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅಷ್ಟು ದಿನಕ್ಕೆ ನಿಮಗೆ ಪ್ರೋ ರೇಟಾ ಬೇಸಿಸ್ ಮೇಲೆ ರಿಟರ್ನ್ ಅನ್ನ ಹಾಕೊಡ್ತಾರೆ. ಸೊ ಇದು ನಿಮಗೆ ಈಸಿಯಾಗಿ ಲಿಕ್ವಿಡೇಟ್ ಮಾಡ್ಕೊಳಕ್ಕಾಗತ್ತೆ. ಉದಾಹರಣೆಗೆ ನೀವು ಇಕ್ವಿಟಿ ಮಾರ್ಕೆಟ್ ಅಥವಾ FD ನಲ್ಲಿ ಎಲ್ಲೋ ಇಟ್ಬಿಟ್ರೆ ನಿಮ್ 3 ತಿಂಗಳಾದ್ಮೇಲೆ ದುಡ್ಡು ಬೇಕು ಅಂತಂದ್ರೆ ತೆಗೆಯೋದಕ್ಕಾಗಲ್ಲ. ಇಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಒಂದು 3 ತಿಂಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಒಂದು ರಿಟರ್ನ್ ಬಂದಿರುತ್ತೆ. ನೀವು ಬೇಕಂದಾಗ ಈಸಿಯಾಗಿ ಈ ಹಣವನ್ನ ನೀವು ಟೇಕ್ ಆಫ್ ಮಾಡ್ಕೋಬಹುದು. ಸ್ನೇಹಿತರೆ, ಈ ಎಲ್ಲಾ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಗಳಲ್ಲಿ ಜಾಸ್ತಿ ಜನಪ್ರಿಯವಾದಂತಹ ಮ್ಯೂಚುವಲ್ ಫಂಡ್ ಯಾವ್ದು ಅಂತಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್. ಯಾಕೆ ಅಂತಂದ್ರೆ ಎಲ್ಲರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ನೀವೇನಾದ್ರೂ ಲಾಂಗರ್ ಹೊರಿಝೋನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಬೇರೆ ಬೇರೆ ತರ ಮ್ಯೂಚುವಲ್ ಫಂಡ್ಸ್ ಇರುತ್ತೆ. ಮೊದಲೇ ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ನೀವೇನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ 65% ದುಡ್ಡು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ರಿಮೈನಿಂಗ್ ದುಡ್ಡನ್ನ ಫಂಡ್ ಮ್ಯಾನೇಜರ್ ಎಲ್ಲಾದ್ರೂ ಪಾರ್ಕ್ ಮಾಡ್ಕೋಬಹುದು. ಮಿಡ್ ಕ್ಯಾಪ್ ಅಲ್ಲಾದ್ರೂ ಮಾಡಬಹುದು ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲಾದ್ರೂ ಮಾಡಬಹುದು. ಬಟ್ 65% ಲಾರ್ಜ್ ಕ್ಯಾಪ್ ಅಲ್ಲೇ ಮಾಡಬೇಕು. ಈ ತರದ ಕ್ಯಾಟಗರಿಗೆ ವಿ ಕಾಲ್ ಇಟ್ ಆಸ್ ಅ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಸೊ ಯಾರಾದ್ರೂ ಸ್ವಲ್ಪ ನನಗೆ ಪೋರ್ಟ್ಫೋಲಿಯೋ ಸ್ಟೆಬಿಲಿಟಿ ಬೇಕು, ಸ್ವಲ್ಪ ವಾಲಟಿಲಿಟಿ ಕಮ್ಮಿ ಬೇಕು ಅಂತಂದ್ರೆ ದೇ ಕ್ಯಾನ್ ಇನ್ವೆಸ್ಟ್ ಇನ್ ಟು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಎರಡನೇ ಬಂದ್ಬಿಟ್ಟು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ಈ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ, ಸೊ ನಿಮ್ಮ 65% ಅಮೌಂಟ್ ಏನಾಗುತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ರಿಮೈನಿಂಗ್ ಅಮೌಂಟ್ ಇದರ್ ಲಾರ್ಜ್ ಕ್ಯಾಪ್ ಆರ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತಂದ್ರೆ ನನಗೆ ಸ್ವಲ್ಪ ಗ್ರೋತ್ ಬೇಕು, ಸ್ವಲ್ಪ ವಾಲಟಿಲಿಟಿನೂ ನಾನು ತಡ್ಕೋತೀನಿ ಅನ್ನೋರು ಈ ಮಿಡ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಅಂತ ಬರುತ್ತೆ. ಈ ಸ್ಮಾಲ್ ಕ್ಯಾಪ್ ಅಲ್ಲಿ ಸೊ 65% ಅಮೌಂಟ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಈ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಈ ಸ್ಟಾಕ್ಸ್ ಗಳು ತುಂಬಾ ವಾಲಟಿಲಿಟಿ ಅನ್ನು ಹೊಂದಿರ್ತವೆ. ಕಂಪನಿಗಳು ಈಗ ತಾನೇ ಆರಂಭವಾಗಿರ್ತವೆ, ದೇ ಆರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ಅಪ್ ಫೇಸ್ ಅಲ್ಲಿ ಇರ್ತವೆ. ಸೊ ತುಂಬಾ ವಾಲಟಿಲಿಟಿಯನ್ನು ಹೊಂದಿರ್ತವೆ. ನೀವೇನಾದ್ರೂ ಒಂದು 10 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಲಾಂಗ್ ಟರ್ಮ್ ಗೋಲ್ಗಳಾದಂತ ಚೈಲ್ಡ್ ಮ್ಯಾರೇಜ್, ಎಜುಕೇಶನ್, ರಿಟೈರ್ಮೆಂಟ್, ಈ ತರದ ಗೋಲ್ಗೆ ನೀವು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ. ಈ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಂದ್ರೆ 3 ಕ್ಯಾಟಗರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಲಾರ್ಜ್ ಕ್ಯಾಪ್ ಅಲ್ಲೂ ಮಾಡುತ್ತೆ, ಮಿಡ್ ಕ್ಯಾಪ್ ಅಲ್ಲೂ ಮಾಡುತ್ತೆ, ಸ್ಮಾಲ್ ಕ್ಯಾಪ್ ಅಲ್ಲೂ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ
ನೀವು ₹100 ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಂದು 25% ಲಾರ್ಜ್ ಕ್ಯಾಪಲ್ಲಿ ಹಾಕ್ತಾರೆ, ಅಗೇನ್ 25% ಮಿಡ್ ಕ್ಯಾಪಲ್ಲಿ ಹಾಕ್ತಾರೆ, ಅಗೇನ್ 25% ಸ್ಮಾಲ್ ಕ್ಯಾಪಲ್ಲಿ ಹಾಕ್ತಾರೆ. ರಿಮೈನಿಂಗ್ 25% ಫಂಡ್ ಮ್ಯಾನೇಜರ್ ಎಲ್ಲಿ ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಈ ತರದ ಕ್ಯಾಟಗರಿಗೆ ವಿ ಕಾಲ್ ಇಟ್ ಎಸ್ ಅ ಮಲ್ಟಿ ಕ್ಯಾಪ್ ಅಂತ ಕರಿತೀವಿ. ಸೊ ಯಾರಿಗಾದ್ರೂ ನಮಗೆ ಎಲ್ಲ ಮಾರ್ಕೆಟ್ ಕ್ಯಾಪಿಟಲೈಸ್ಗಳಲ್ಲೂ ನಮ್ಗೆ ಎಕ್ಸ್ಪೋಜರ್ ಬೇಕು ಅಂತಂದ್ರೆ ದೇ ಕ್ಯಾನ್ ಇನ್ವೆಸ್ಟ್ ಇಂಟು ಮಲ್ಟಿ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಅಂತಂದ್ರೆ ಫಂಡ್ ಮ್ಯಾನೇಜರ್ ಲಾರ್ಜ್ ಕ್ಯಾಪ್ ಅಲ್ಲಾದ್ರೂ ಮಾಡ್ಬೋದು, ಮಿಡ್ ಕ್ಯಾಪ್ ಅಲ್ಲಾದ್ರೂ ಮಾಡ್ಬೋದು, ಸ್ಮಾಲ್ ಕ್ಯಾಪ್ ಅಲ್ಲಾದ್ರೂ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಕ್ಯಾಪಿಂಗ್ ಇರಲ್ಲ. ಸೊ ಎಲ್ಲಿ ಅವಕಾಶ ಇರುತ್ತೆ ಅಲ್ಲಿ ಫಂಡ್ ಮ್ಯಾನೇಜರ್ ತನ್ನ ಎಕ್ಸ್ಪೋಜರ್ ಅನ್ನ ಚೇಂಜ್ ಮಾಡುವಂತ ಅವಕಾಶ ಫಂಡ್ ಮ್ಯಾನೇಜರ್ ಇರುತ್ತೆ. ಈ ತರದ ಕ್ಯಾಟಗರಿಗೆ ವಿ ಕಾಲ್ ಇಟ್ ಎಸ್ ಅ ಫ್ಲೆಕ್ಸಿ ಕ್ಯಾಪ್ ಅಂತ ಕರಿತೀವಿ. ಮಲ್ಟಿ ಕ್ಯಾಪ್ ಮತ್ತು ಫ್ಲೆಕ್ಸಿ ಕ್ಯಾಪ್ ಏನ್ ಡಿಫರೆನ್ಸ್ ಅಂತಂದ್ರೆ ಮಲ್ಟಿ ಕ್ಯಾಪ್, ಸೊ ಈ ಮಲ್ಟಿ ಕ್ಯಾಪ್ ಅಲ್ಲಿ ಫಂಡ್ ಮ್ಯಾನೇಜರ್ಗೆ ಕ್ಯಾಪಿಂಗ್ ಇರುತ್ತೆ, ಎಲ್ಲ ಕಡೆನೂ 25% ಅವರು ಪಾರ್ಕ್ ಮಾಡಬೇಕು. ಆದ್ರೆ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಫಂಡ್ ಮ್ಯಾನೇಜರ್ ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು ವಿತೌಟ್ ಎನಿ ಕ್ಯಾಪಿಂಗ್. ಅಷ್ಟು ಡಿಫರೆನ್ಸ್. ಇಲ್ಲಿ ಕ್ಯಾಪಿಂಗ್ ಇರುತ್ತೆ, ಇಲ್ಲಿ ಯಾವುದೇ ರೀತಿ ಕ್ಯಾಪಿಂಗ್ ಇರಲ್ಲ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಲ್ಟಿ ಅಸೆಟ್ ಮ್ಯೂಚುವಲ್ ಫಂಡ್ ಅಂತ ಹೇಳಿ. ಈ ಮಲ್ಟಿ ಅಸೆಟ್ ಮ್ಯೂಚುವಲ್ ಫಂಡ್ ನ ವಿಶೇಷತೆ ಏನಂತಂದ್ರೆ ಇದು ಈಕ್ವಿಟಿ ಮಾರ್ಕೆಟ್ ನಲ್ಲೂ ಇನ್ವೆಸ್ಟ್ಮೆಂಟ್ ಆಗುತ್ತೆ, ನೆಕ್ಸ್ಟ್ ಗೋಲ್ಡ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಎಲ್ಲ ಕಮೋಡಿಟಿಗಳಲ್ಲೂ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಡೆಟ್ ಮಾರ್ಕೆಟ್ ನಲ್ಲೂ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಕೆಲವೊಂದಿಷ್ಟು ಫಾರಿನ್ ಈಕ್ವಿಟಿ ನಲ್ಲೂ ಕೂಡ ಗ್ಲೋಬಲ್ ಎಕ್ಸ್ಪೋಜರ್ ತಗೊಂಡಿರುತ್ತೆ. ಸೊ ಈ ತರದ ಕ್ಯಾಟಗರಿಗೆ ವಿ ಕಾಲ್ ಇಟ್ ಎಸ್ ಅ ಮಲ್ಟಿ ಅಸೆಟ್ ಅಂತ ಕರಿತೀವಿ. ಸೊ ಈಕ್ವಿಟಿ ಒಂದು ಅಸೆಟ್, ಗೋಲ್ಡ್ ಒಂದು ಅಸೆಟ್, ರಿಯಲ್ ಎಸ್ಟೇಟ್ ಒಂದು ಅಸೆಟ್, FD ಕೂಡ ಒಂದು ಅಸೆಟ್. ಈ ರೀತಿ ಬೇರೆ ಬೇರೆ ಅಸೆಟ್ ಕ್ಲಾಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫಾರ್ ದಟ್ ವಿ ಕಾಲ್ ಇಟ್ ಎಸ್ ಅ ಮಲ್ಟಿ ಅಸೆಟ್ ಅಂತ ಕರಿತೀವಿ. ಸೊ ಕೆಲವೊಬ್ಬರಿಗೆ ಗೋಲ್ಡ್ ಅಲ್ಲೂ ಎಕ್ಸ್ಪೋಜರ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಇಷ್ಟ ಇರುತ್ತೆ, ರಿಯಲ್ ಎಸ್ಟೇಟ್, ಫಾರಿನ್ ಮಾರ್ಕೆಟ್, ಈ ರೀತಿ ಬೇರೆ ಬೇರೆ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇದ್ರೆ ದೇ ಕ್ಯಾನ್ ಇನ್ವೆಸ್ಟ್ ಇನ್ ಟು ಮಲ್ಟಿ ಅಸೆಟ್ ಮ್ಯೂಚುವಲ್ ಫಂಡ್. ಇದರಲ್ಲಿ ಸ್ನೇಹಿತರೆ ಇಲ್ಲಿವರೆಗೂ ನಾವು ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಮ್ಯೂಚುವಲ್ ಫಂಡ್ ಅಲ್ಲಿ AMC ಅಂತ ಬರುತ್ತೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಕರೀತಾರೆ. AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ನೀವೇನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇದನ್ನೆಲ್ಲವನ್ನ ನೋಡ್ಕೊಳ್ಳುವಂತ ಕೆಲಸ ಯಾರು ಮಾಡ್ತಾರೆ ಅಂತಂದ್ರೆ ಸೊ AMC ಮಾಡುತ್ತೆ. ಸೊ ಈ AMC ಸೊ ನೀವೇನು ಹಣ ಹಾಕ್ತೀರಾ ಈ ಹಣವನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಸೆಕ್ಟರಿಗೆ ಮಾಡಬೇಕು, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಸೊ ಇದೆಲ್ಲವನ್ನ ನೋಡ್ಕೊಳ್ಳುವಂತ ಕೆಲಸ ಯಾರು ಮಾಡ್ತಾರೆ ಈ AMC ಮಾಡುತ್ತೆ. SBI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆ, HDFC AMC ಇದೆ, ಇದೆ, ಕೊಟಕ್ದವ್ರದ್ದಿದೆ, ಕೊಟಕ್ AMC ಇದೆ, ನಿಪ್ಪಾನ್ AMC ಇದೆ, ಮಿರಾಯ್ ಅಸೆಟ್ ಅಂತ ಇದೆ, DSP ಬ್ಲಾಕ್ ರಾಕ್ ಅಂತ ಇದೆ. ಈ ರೀತಿ ಭಾರತದಲ್ಲಿ 50ಕ್ಕೂ ಹೆಚ್ಚು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿದ್ದಾವೆ. ನೀವೇನ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ ಎಲ್ಲ ದುಡ್ಡನ್ನ ಈ AMC ಗಳು ನೋಡ್ಕೋತವೆ. ಈ AMC ನಾವು ಸುಮ್ಮನೆ ಆಗಕ್ಕಾಗಲ್ಲ, ಸೆಬಿಯಿಂದ ನಾವು ಲೈಸೆನ್ಸ್ ತಗೋಬೇಕಾಗತ್ತೆ, ಅದಕ್ಕೊಂದು ಸರ್ಟಿಫಿಕೇಶನ್ ಇರುತ್ತೆ, ಆ ಸರ್ಟಿಫಿಕೇಶನ್ ಕ್ಲಿಯರ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಯಾವಾಗಿದ್ರೂ ಕೂಡ ಈ AMC ಹತ್ರ ಒಂದಿಷ್ಟು ಲಿಕ್ವಿಡ್ ಕ್ಯಾಶ್ ಅನ್ನ ಇಟ್ಕೊಂಡಿರ್ಬೇಕಾಗತ್ತೆ. ಯಾಕಂತಂದ್ರೆ ಯಾರಾದ್ರೂ ರಿಡಮ್ಷನ್ ರಿಕ್ವೆಸ್ಟ್ ಕೊಟ್ಟಾಗ ಸೊ ರಿಡಮ್ಷನ್ ಮಾಡಿದಾಗ ಇನ್ವೆಸ್ಟರ್ಸ್ಗೆ ಹಣವನ್ನು ಕೊಡ್ಬೇಕಲ್ಲ, ಸೊ ಎಕ್ಸ್ಟ್ರಾ ಯಾವತ್ತಿದ್ರು ಸಮ್ ಅಮೌಂಟ್ ಅನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ರಿಡಮ್ಷನ್ ಕೊಟ್ಟಾಗ ಅದನ್ನ ಪೇಔಟ್ ಕೊಡೋದಕ್ಕೆ ಇವ್ರ ಹತ್ರ ಯಾವಾಗಿದ್ರು ದುಡ್ಡು ಇರಬೇಕು. ಸ್ನೇಹಿತರೆ, ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ 1980ರ ದಶಕದಲ್ಲಿ ಆರಂಭ ಆಯಿತು. ಇವತ್ತು ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಯಾಕಂತಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಇಫ್ ಯು ಕಂಪೇರ್ ವಿತ್ FD, ಇನ್ಶೂರೆನ್ಸ್, ರಿಯಲ್ ಎಸ್ಟೇಟ್ ಇವಕ್ಕೆಲ್ಲವಕ್ಕೂ ಕಂಪೇರ್ ಮಾಡಿದಾಗ ಇಲ್ಲಿ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತು ಬೆಟರ್ ರಿಟರ್ನ್ ಇದೆ. FD, ಇನ್ಶೂರೆನ್ಸ್ಗಿಂತಲೂ ನಿಮಗೆ ಲಾಂಗರ್ ಹೋರಿಝೋನ್ ಅಲ್ಲಿ ಒಳ್ಳೆ ರಿಟರ್ನ್ ಬರುತ್ತೆ. ಪ್ಲಸ್ ಫ್ಲೆಕ್ಸಿಬಿಲಿಟಿ, ನೀವು ಯಾವಾಗ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ವಿಡ್ರಾಲ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಹೆಚ್ಚು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಒಂದು 30 ವರ್ಷಗಳಲ್ಲಿ ಅನೇಕ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳು ಇನ್ವೆಸ್ಟರ್ಸ್ಗೆ ಹೆಚ್ಚು ವೆಲ್ತ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾವೆ. ಉದಾಹರಣೆಗೆ ನಿಪ್ಪಾನ್ ಇಂಡಿಯಾ ಗ್ರೋತ್ ಫಂಡ್ ಇದು ಲಾಸ್ಟ್ ಒಂದು 30 ವರ್ಷಗಳಲ್ಲಿ 22% ರಿಟರ್ನ್ ಕೊಟ್ಟಿದೆ. ಯಾರೆಲ್ಲ 1995 ಸಂದರ್ಭದಲ್ಲಿ 1 ಲಕ್ಷ ಹಾಕಿದ್ದಾರೆ ಅವ್ರದ್ದು ಮೋರ್ ದನ್ ಕ್ರೋರ್ಸ್ ಆಗಿದೆ. 10,000 ರೂಪಾಯಿ ಅಥವಾ 1,000 ರೂಪಾಯಿ SIP ಮಾಡಿದವರು ಕೂಡ ಕೋಟಿ ಗಟ್ಟಲೆ ವೆಲ್ತ್ ಕ್ರಿಯೇಟ್ ಮಾಡಿದ್ದಾರೆ.
ಸೊ HDFC ಫ್ಲೆಕ್ಸಿ ಕ್ಯಾಪ್ ಸೊ 30 ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ. ಈ ರೀತಿ ಅನೇಕ ಮ್ಯೂಚುವಲ್ ಫಂಡ್ಗಳು 30 ವರ್ಷ ಕಂಪ್ಲೀಟ್ ಮಾಡಿ ಇನ್ವೆಸ್ಟರ್ಸ್ಗೆ ಹೆಚ್ಚು ವೆಲ್ತ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾವೆ. ಸ್ನೇಹಿತರೆ, ಇವತ್ತಾದ್ರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಒಂದು 5-6 ವರ್ಷದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನು ಕೂಡ ಒಂದು 23 ಲಕ್ಷ ಪೋರ್ಟ್ಫೋಲಿಯೋನ ನೀವು ಆರಾಮಾಗಿ ಬಿಲ್ಡ್ ಮಾಡಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ, AMC ಅಂದ್ರೆ ಏನು, AMC ಏನೆಲ್ಲ ಕೆಲಸ ಮಾಡುತ್ತೆ, ಈ ರೀತಿ ಎಲ್ಲವನ್ನ ಒನ್ ಬೈ ಒನ್ ಅರ್ಥ ಮಾಡ್ಕೊಂಡ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಮನಸ್ಸಿದೆ, ಆದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಮಾಡ್ಬೇಕಂತ ನಿಮ್ಗೆ ಏನಾದರೂ ಡೌಟ್ಸ್, ಕ್ವಶನ್ಸ್ ಇದ್ರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಲವ್ ಯು ಆಲ್.